ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಾನಿವತ್ತು ಹೇಗೆಲ್ಲ ಇವತ್ತಿನ ದಿನ ಕಳೆದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಇದು. ಇವರು ಕೃಷ್ಣ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಹಾಗಾಗಿ ಪಾಸ್ ಇದೆ, ಎಕ್ಸಿಬಿಷನ್ ಇದೆ, ಹೋಗ್ತೀರಾ ಅಂತ ಕೇಳ್ತಾಯಿದ್ರು. ನಾನು ಇಸ್ಕೊಂಡೆ, ಟೈಮ್ ಆದಾಗ ಹೋಗೋಣ ಅಂತ ಹೇಳಿ. ಮತ್ತು ಹಾಗೆ ಫ್ರೆಂಡ್ಸ್ ಎಲ್ಲ ಬಂದರು, ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ನಾವೆಲ್ಲ ಹೋಗ್ಬೇಕಾಗಿತ್ತಂತ ನನ್ನ ಫ್ರೆಂಡು ಇಲ್ಲೇ ತಿಂಡಿ ತಿಂದ್ಬಿಡೋಣ ಕಣೆ ಅಂತ ಹೇಳಿದ್ಲು. ಹಾಗಾಗಿ ಸೆಟ್ ದೋಸೆ, ರವೆ ದೋಸೆ ಮತ್ತು ಉಪ್ಪಿಟ್ಟನ್ನ ತೊಗೊಂಡು 3 ಜನ ತಿಂದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಚೆನ್ನಾಗಿದ್ರೆ ಮಾತ್ರ ಹೋಟ್ಲಲ್ಲಿ ತಿನ್ನೋದು, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಆ ಕಡೆ ತಲೆನೂ ಹಾಕೋದಿಲ್ಲ. ಹಂಗೆ ಸ್ವಲ್ಪ ಅವಳು ನಾನು ಮಾತಾಡಿಕೊಂಡು ಇವತ್ತು ಏನು ಕೆಲಸ ಇದೆ ಏನು ಅಂತ ಮಾತಾಡ್ತಾ ಇದ್ವಿ. ವಾಕ್ ಮುಗಿಸ್ಕೊಂಡು ಇವತ್ತು ಏನಪ್ಪ ಅಂತ ಅಂದರೆ ನನಗೆ ಹಬ್ಬ ಇದೆ ಊರಲ್ಲಿ. ಹಾಗಾಗಿ ರೆಡಿ ಆಗಬೇಕಾಗಿತ್ತು. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರೋದಿತ್ತು. ತರಕಾರಿನೆಲ್ಲ ತೊಗೊಂಡೆ. ಬೀಟ್ರೂಟ್ ಆಗಿರ್ಬೋದು ಮತ್ತು ಕ್ಯಾಪ್ಸಿಕಮ್ ಆಗಿರ್ಬೋದು ಬೇಕಾಗಿತ್ತು ಅಂಥೇಳಿ ತಂದೆ. ಇನ್ನು ನಾನು ತಲೆಗೆ ಮೆಹಂದಿ ಹಚ್ಚಬೇಕಾಗಿತ್ತು. ಹಾಗಾಗಿ ಮೆಹಂದಿನ ಮಿಕ್ಸ್ ಮಾಡ್ತಾಯಿದ್ದೆ. ಇದಕ್ಕೆ ಸ್ವಲ್ಪ ಮೆಹಂದಿ ಮತ್ತು ಕೊಬ್ಬರಿ ಎಣ್ಣೆ, ವಿಟಮಿನ್ ಇ ಕ್ಯಾಪ್ಸುಲ್ಸು, ಸ್ವಲ್ಪ ಮೊಸರು, ಸ್ವಲ್ಪ ಇನ್ನೊಂದೇನೆಂದರೆ ಇದು ಕೊಬ್ಬರಿ ಎಣ್ಣೆ. ಅದಾದಮೇಲೆ ಟೀ ಪುಡಿನ ಕುದಿಸ್ಬಿಟ್ಟು ಆರಿಸ್ಬಿಟ್ಟು ಸೋದಿಸಿ ಸ್ವಲ್ಪ ಹಾಕಿದ್ದೀನಿ ನೋಡಿ. ಟೀ ಪುಡಿ ಕುದಿಯೋಕೆ ಇಟ್ಟಿದ್ದೀನಿ. ಇದು ಕುದ್ದ ಮೇಲೆ ಸೋಸಿಬಿಟ್ಟು ಹಾಕಿದೆ. ಆಮೇಲೆ ಆ್ಯಸ್ ಯೂಶ್ವಲ್ ಮನೆ ಕೆಲಸ ಇತ್ತು. ಮುಂದೆಗಡೆ ಎಲ್ಲ ಮನೆ ಮುಂದೆ ಎಲ್ಲ ತೊಳೆದೆ. ಬಟ್ಟೆ ನೋಡಿ ಒಂದು ರಾಶಿ ಇತ್ತು ಮಡ್ಚೋದು. ಯಾಕೆಂದರೆ 3-4 ಡೇಸಿಂದ ಮಡಚಿರಲಿಲ್ಲ. ಹಾಗಾಗಿ ಅದು ಹಾಗೆ ಇತ್ತು. ಅದು ಬೇರೆ ಸ್ನಾನ ಮಾಡಿಕೊಂಡು ಮಡ್ಚಿಡೋಣ ಅಂತ ಅಂದ್ಕೊಂಡೆ. ಮತ್ತು ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿದ್ದೆ. ಯಾಕಂದರೆ ಹಬ್ಬ ಇರೋದರಿಂದ ಯಾವುದೂ ಮೇಲ್ಗೆ ಬಟ್ಟೆ ಇಟ್ಕೋಬಾರ್ದು ಅಂಥೇಳಿ 3 ಸಲ ಹಾಕಿ ಎಲ್ಲನೂ ತೆಗೆದು ಒಣಗಾಕ್ತಾಯಿದ್ದೆ. ಸ್ವಲ್ಪ ಬಿಸಿಲು ಚೆನ್ನಾಗೇ ಇತ್ತು. ಮತ್ತು ಕಿಚನ್ನಿಗೆ ಬಂದು ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಟೈಮ್ ಆಗ್ತಾಯಿತ್ತಲ್ಲ, ನಾನು ಎಲ್ಲೆಲ್ಲೋ ಹೋಗಬೇಕು ಅಂತ ಹೇಳಿದ್ನಲ್ಲ. ಹಾಗಾಗಿ ಕಿಚನ್ನ ಕ್ಲೀನ್ ಮಾಡಿಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕೆಂದರೆ ಈ ಕಿಚನನ್ನು ಕ್ಲೀನ್ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಒಂಥರ ಏನೋ ಸಮಾಧಾನ. ಎಲ್ಲ ಕೆಲಸ ಮುಗಿಸಿದ್ವಿ ಏನೋ ಒಂದು ನೆಮ್ಮದಿ ಸಿಗೋದು ಅಲ್ಲೇ. ಗಂಡನಿಂದ ತಪ್ಪಿಸ್ಕೋಬೋದ್ರಿ, ಈ ಪಾತ್ರೆಗಳು ಬಟ್ಟೆಗಳಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಕರೀತಾನೇ ಇರುತ್ತೆ ಹೆಣ್ಮಕ್ಳಿಗೆ ಬನ್ನಿ ಬನ್ನಿ ಅಂತ. ಹಾಗಾಗಿ ಎಲ್ಲ ಕೆಲಸನೂ ನೀಟಾಗಿ ನಾನು ಮುಗಿಸ್ಕೊಂಡೆ. ಇನ್ನು ಮಧ್ಯಾಹ್ನಕ್ಕೆ ಅಂತ ತಂಬುಳಿ ಮತ್ತು ಇದು ವೈಟ್ ರೈಸ್ಗಿಟ್ಟೆ. ಏನಕ್ಕೆ ಬೇಗ ಮಾಡಿದೆ ಅಂದರೆ ಮಧ್ಯಾಹ್ನದವರೆಗೂ ಸ್ವಲ್ಪ ತಣ್ಣಗಾಗಿದ್ದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಮೊಸರದು ತಂಬುಳಿ ಮಾಡಿಬಿಟ್ರೆ ಅಂಥೇಳಿ ಮಧ್ಯಾಹ್ನಕ್ಕೆ ರೈಸ್ ಮಾಡಿ ತಂಬುಳಿ ಮಾಡಿದೆ. ಇನ್ನೇನಪ್ಪ ಮನೆ ಕೆಲಸ ಅದೇ ಹೇಳಿದ್ನಲ್ಲ ಆವಾಗಲೇ, ನಾನು ಹಬ್ಬ ಇರೋದರಿಂದ ಸ್ವಲ್ಪ ಡೀಪ್ ಕ್ಲೀನಿಂಗೇ ಮಾಡಬೇಕಾಗಿತ್ತು. ಸೋಫಾ ಎಲ್ಲ ಎಳೆದು ಒರೆಸೋದು ಗೂಡಿಸೋದು ಎಲ್ಲ ಆಗಿರ್ಬೋದು. ಮತ್ತು ಹೇಳಿದ್ನಲ್ಲ, ದಿನ ನಾವು ಕೆಲಸ ಮಾಡೋದಕ್ಕೂ ಹಬ್ಬದ ದಿನ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ. ಹಂಗಾಗಿ ಸ್ವಲ್ಪ ಡಸ್ಟಿಂಗ್ ಮಾಡೋದಿರ್ಬೋದು ಅದೆಲ್ಲ ನೀಟಾಗಿ ಮುಗಿಸ್ಕೊಂಡೆ. ಸೋಫಾ ಎಲ್ಲ ಎಳೆದು ಕಸಗಳೆಲ್ಲ ಗುಡಿಸ್ಕೊಂಡೆ. ಯಾವಾಗಲೂ ಅಷ್ಟೇ. ಇನ್ನೊಂದೇನೆಂದರೆ ನಾವು ಹೋಗ್ಬೇಕಾಗಿರೋದು ನಮ್ಮ ಯಜಮಾನ್ರ ಊರಿಗೆ ಹಬ್ಬಕ್ಕೆ. ಅದು ಉತ್ತನಳ್ಳಿ ಮಾರಿ ಹಬ್ಬ ಅಂತ. ನಿಮಗೆ ಅಲ್ಲೋದಾಗ ದೇವ್ರ ಹೆಣ್ಮಕ್ಳಿಗೆ ಯಾವಾಗಲೂ ಅಷ್ಟೇ ಕಣ್ರಿ, ಮನೆ ಕೆಲಸ ಮಾಡೋದು ಒಂಥರ ಖುಷಿ, ಒಂಥರ ಸಂಕಟ. ಆದರೆ ಕೆಲಸ ಎಲ್ಲ ಆದಮೇಲೆ ಆಗುತ್ತಲ್ಲ ಖುಷಿ, ಆ ನೆಮ್ಮದಿ ಯಾವುದ್ರಲ್ಲೂ ಸಿಗಲ್ಲ. ಮನೆ ಕ್ಲೀನ್ ಆಗಿಬಿಟ್ರೆ ಸಾಕು, ಅದೊಂದು ಖುಷಿ ಆಗುತ್ತೆ ಎಲ್ಲರಿಗೂ. ಎಲ್ಲನೂ ಕ್ಲೀನ್ ಆಯಿತು. ಹಾಗೆ ಎಲ್ಲನೂ ಕಸ ಎಲ್ಲ ಎತ್ತಾಕೋಣ ಅಂತ ಹೇಳಿ ಡಸ್ಟ್ಬಿನ್ ತೊಗೊಬಂದು ನೀಟಾಗೆಲ್ಲ ಕಸ ಗುಡಿಸಿ ಎತ್ತಾಕಿದೆ. ಆಮೇಲೆ ಮನೆ ಒರೆಸೋಣ ಅಂತ ಅಷ್ಟೊತ್ತಿಗೆ ಸ್ವಲ್ಪ ಸೊಪ್ಪು ಮತ್ತು ತರಕಾರಿ ಬೇಕಾಗಿತ್ತು. ಹಾಗಾಗಿ ಉಪ್ಸಾರು ಮಾಡೋಣ ಅಂಥೇಳಿ ಸೊಪ್ಪನ್ನ ತೊಗೊಂಡು ಬಂದೆ ಹೋಗಿ. ಯಾಕಂದರೆ ತುಂಬ ದಿನ ಆಗಿತ್ತು ಉಪ್ಸಾರು ತಿಂದು ಅಂತ ಹೇಳಿ ತೊಗೊಂಡು ಬಂದೆ. ಇವಳು ನೋಡಿ ನಮ್ಮ ಓನರ್ ಆಂಟಿ ಮಗಳು.
ಇವಳು ಏನೋ ಕೇಳೋಕ್ಕೆ ಅಂತ ಬಂದಿದ್ಲು, ಅವಳಿಗೆ ನಾನು ಏನಕ್ಕೆ ಗೊತ್ತಾ, ಒಂದು ಹುಡುಗಿ ಇದ್ದಾಳೆ ಯಾರು ಬಂದು ನೋಡಿ ಅಂತ ಹಾಕ್ತೀನಿ. ನಿಜ ಹಂಗೆ ಹಾಕ್ತೀನಿ. ತುಂಬ ಒಳ್ಳೆ ಹುಡುಗಿ, ಕ್ಯೂಟ್ ಆಗಿದ್ದಾಳೆ, ಮುದ್ದಾಗಿದ್ದಾಳೆ, ಬಂದು ನೋಡಿ ಯಾರಾದರೂ ಲಕ್ಕಿ ಫೆಲೋಸ್ ಅಂತ. ಓಕೆನಾ? ಅಯ್ಯೋ. ಇನ್ನು ಅಲ್ಲಿಂದ ನಾನು ಸ್ವಲ್ಪ ಐಬ್ರೋ ಮಾಡಿಸ್ಬೇಕಾಗಿತ್ತು ಅಂತ ನಮ್ಮ ಏರಿಯಾದಲ್ಲೇ ಸದಾಶಿವನಗರದಲ್ಲಿ ಒಂದು ಪುಟ್ಟ ಪಾರ್ಲರ್ ಇದೆ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ತೋರಿಸ್ತೀನಿ. ಅಲ್ಲಿ ಹೋದೆ ನಾನು ಐಬ್ರೋ ಮಾಡಿಸೋಣ ಅಂತ, ಯಾಕೆಂದರೆ ಊರಿಗೆ ಹೋಗ್ಬೇಕಾಗಿತ್ತು. ಇದೇ ನೋಡಿ ನಿಸರ್ಗ ಪಾರ್ಲರ್ ಅಂತ. ಇದು ಬಂದು ಸದಾಶಿವನಗರದಲ್ಲಿದೆ, ಲೋವರ್ ಪ್ಯಾಲೇಸಲ್ಲಿ. ತುಂಬ ಚೆನ್ನಾಗಿ ಏನೇ ಸರ್ವಿಸ್ ಆದರೂ ಕೊಡ್ತಾರೆ, ತುಂಬ ಫ್ರೆಂಡ್ಲಿ ಮತ್ತು ನೀಟಾಗಿ ಮಾಡ್ತಾರೆ. ನಾನು ಯಾವಾಗಲೂ ಅಷ್ಟೇ ಇವ್ರ ಹತ್ರನೇ ಐಬ್ರೋ ಅಥವಾ ಬೇರೆ ಏನಾದರೂ ಮಾಡಿಸಿದ್ರು ಇವ್ರ ಹತ್ರನೇ, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಯಾಕೆಂದರೆ ಬೇರೆ ಕಡೆ ಹೋದರೆ ನನಗೆ ಸೆಟ್ ಆಗೋಲ್ಲ. ಐಬ್ರೋ ಅಂತೂ ಕೆಲವರು ಪರ್ಟಿಕ್ಯುಲರು ಇಂಥವರೇ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಹಾಗಾಗಿ ನಾನು ಅವ್ರ ಹತ್ರನೇ, ಬೇರೆ ಯಾರ ಹತ್ರ ಮಾಡಿದ್ರು ನನಗೆ ಅಷ್ಟೊಂದು ಅದು ಖುಷಿ ಅನಿಸೋದೇ ಇಲ್ಲ, ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಇವ್ರನ್ನ ಯಾವಾಗಲೂ ಇವ್ರ ಹತ್ರನೇ ಹೋಗಿ ಮಾಡಿಸ್ಕೊತಾ ಇರ್ತೀನಿ. ಆಮೇಲೆ ಅವರು ಅಷ್ಟೇ ಪಾಪ ಫೋನ್ ಮಾಡಿದ ತಕ್ಷಣ ಪಿಕ್ ಮಾಡಿ ಇವಾಗ ಬನ್ನಿ ಅವಾಗ ಬನ್ನಿ ಅಂತ ಯಾವಾಗ ಫ್ರೀ ಇರ್ತಾರೋ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಇನ್ನು ಪಾರ್ಲರಿಂದ ಬಂದು ಬರ್ತಾ ಚಿಕನ್ ತೊಗೊಂಡಿದ್ದೆ, ಚಿಕನ್ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಚಿಕನ್ ಸಾಂಬಾರೆಲ್ಲ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ. ರೈಸು ಚಪಾತಿ ತಿಂದು ನನಗಂತೂ ಬೋರ್ ಆಗಿತ್ತು, ಹಾಗಾಗಿ ಚಿಕನ್ನ ಮಾಡಿದೆ. ಚಿಕನ್ಗೆ ಯಾವಾಗಲೂ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ, ಹಾಗಾಗಿ ಸ್ವಲ್ಪ ಮುದ್ದೆನೂ ಮಾಡಿಟ್ಟೆ. ಇನ್ನೂ ಮನೆಯವ್ರು ಬಂದಿರಲಿಲ್ಲ. ಇನ್ನೊಂದೇನಪ್ಪ ಅಂದರೆ ಈ ಸೀರೆ ಮದುವೆಗೆ ಹಾಕ್ಕೊಂಡು ಹೋಗಿದ್ನಲ್ಲ, ತುಂಬ ಅಂದರೆ ಎಲ್ಲ ಮುದುರ್ಕೊಂಡಂಗೆ ಆಗಿತ್ತು. ಹಾಗಾಗಿ ಐರನ್ ಕೊಡೋಣ ಅಂತ ಹೇಳಿ ಹೊರಟೆ. ಅದನ್ನು ಎಲ್ಲ ಸ್ವಲ್ಪ ನೋಡ್ಕೊಂಡು, ನಾನು ಯಾವಾಗಲೂ ಅಷ್ಟೇ ಸ್ಯಾರಿನ ಬಂದ ತಕ್ಷಣ ಒಂದು ಐರನ್ ಕೊಟ್ಬಿಟ್ಟು ನೀಟಾಗಿ ಮಾಡಿ ಇಡಿಸ್ಬಿಡ್ತೀನಿ, ಮುದ್ರೆ ಹಾಗೆ ಇಡೋದಿಲ್ಲ. ಯಾಕಂದರೆ ಅದು ಹಂಗೆ ಮುದ್ರಿಟ್ರೆ ಮತ್ತೆ ಹಂಗೆ ಹಾಳಾಗಿ ಹೋಗ್ಬಿಡುತ್ತೆ. ಅದೆಷ್ಟು ಒಳ್ಳೊಳ್ಳೆ ಸ್ಯಾರಿ ಇರುತ್ತೆ. ಹಾಗಾಗಿ ನಾನು ಅದನ್ನ ಐರನ್ನು ಕೊಡೋಣ ಅಂತ ಹೋದೆ. ಐರನ್ ಮಾಡಿಸಿ ಒಂದು ಕವರ್ಗೆ ಹಾಕಿ ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಒಂದು ಕಡೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ನಾನು ಯಾವಾಗಲೂ ಅದನ್ನು ಹಾಗೆ ಮಾಡ್ತೀನಿ. ಇನ್ನೊಂದೇನೆಂದರೆ ಸ್ಯಾರಿಗೆ ನಾವು ಪಿನ್ ಹಾಕಿರ್ತೀವಿ, ಆ ಪಿನ್ ಹಾಕಿದಾಗ ಅದು ಹೋಗಿ ಒಂಥರ ಹಿಂಗೆ ಸರ್ಕಲ್ ಹಂಗೆ ಸೇರಿಕೊಳ್ಳುತ್ತೆ. ಆವಾಗ ಕೆಲವರು ಕಿತ್ತುಬಿಡ್ತಾರೆ ಅದನ್ನು, ಆವಾಗ ಸ್ಯಾರಿ ಡ್ಯಾಮೇಜ್ ಆಗುತ್ತೆ. ದಯವಿಟ್ಟು ಹಂಗೆ ಮಾಡಿಬಿಡಿ. ಸ್ವಲ್ಪ ಪೇಷನ್ಸಿಂದ ಆ ಪಿನ್ನನ್ನು ಕ್ರಾಸಾಗಿ ಸ್ವಲ್ಪ ಹಿಂಗೆ ತಿರುಗಿಸ್ಕೊಂಡು ನೀವು ತೆಗೆಯೋದ್ರಿಂದ ಅದು ಸ್ಮೂತಾಗಿ ಬಂದ್ಬಿಡುತ್ತೆ. ಸ್ವಲ್ಪ ಪೇಷನ್ಸ್ ಬೇಕಷ್ಟೆ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಸ್ಯಾರಿ ತೊಗೊಂಡಿರ್ತೀವಿ, ಅದನ್ನು ಕಿತ್ತಾಕಿದ್ರೆ ಡ್ಯಾಮೇಜ್ ಆದರೆ ಮತ್ತು ನಮ್ಗೆ ಉಡೋಕ್ಕೆ ಖುಷಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನೋಡಿ ತೆಗೆದೇ ಬಿಟ್ಟೆ, ಎಷ್ಟು ಚೆನ್ನಾಗಿ ಬಂತು. ಒಂದು ಸ್ವಲ್ಪನೂ ಕೂಡ ಡ್ಯಾಮೇಜ್ ಆಗಲಿಲ್ಲ. ಅದು ಖುಷಿ. ಅದು ತುಂಬ ಒಳ್ಳೊಳ್ಳೆ ಸೀರೆಗಳು ಹಂಗೆ ಆಗ್ಬಿಟ್ರಂತೂ ತುಂಬ ಬೇಜಾರಾಗ್ಬಿಡುತ್ತೆ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.